ಹಲೋ ಸ್ನೇಹಿತರೆ, ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿರುವ ಗೌರಿ ಶಂಕರ ಈಗ ಎಲ್ಲರ ಮನಸ್ಸು ಗೆದ್ದಿದೆ. ಒಳ್ಳೆ TRP ಕೂಡ ಬರ್ತಾ ಇದೆ. ಅದರಲ್ಲಿ ನಟಿಯಾಗಿ ಕಾಣಿಸಿಕೊಳ್ಳುತ್ತಿರುವ ಗೌರಿ ನಿಜ ಜೀವನದಲ್ಲಿ ಹೇಗಿದ್ದಾರೆ ಗೊತ್ತಾ? ಅವರ ಅಪ್ಪ ಅಮ್ಮ, ಊರು, ಕೆಲಸ, ಸಂಬಳ, ಬಾಯ್ ಫ್ರೆಂಡ್ ಎಲ್ಲದರ ಬಗ್ಗೆ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಅವರ ನಿಜವಾದ ಹೆಸರು ದಿವ್ಯಾ ವಾಗುಕರ್. ಅವರು ಮೊದಲು ಕಲರ್ ಸೂಪರಲ್ಲಿ ಮಾಂಗಲ್ಯಂ ತಂತು ನಾನೇನಾ ಎಂಬ ಧಾರಾವಾಹಿಯಲ್ಲಿ ಶ್ರಾವಣಿ ಆಗಿ ಮೇನ್ ರೋಲ್ ಆಗಿ ಕಾಣಿಸಿಕೊಂಡಿದ್ದರು. ಅದು ಅವರಿಗೆ ಒಳ್ಳೆ ಹೆಸರೇ ತಂದು ಕೊಟ್ಟಿತ್ತು ಹಾಗೂ TRP ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸತತವಾಗಿ 5 ವರ್ಷಗಳ ಕಾಲ ಆ ಧಾರಾವಾಹಿ ಓಡಿತ್ತು. ನಂತರ ಸ್ಟಾರ್ ಸುವರ್ಣದಲ್ಲಿ ಮರಳಿ ಮನಸ್ಸಾಗಿದೆ ಎಂಬ ಧಾರಾವಾಹಿಯಲ್ಲಿ ಸ್ಪಂದನ ಆಗಿ ಮೇನ್ ರೋಲಲ್ಲಿ ಕೂಡ ಕಾಣಿಸಿಕೊಂಡಿದ್ದರು. ಇದು ಕೂಡ ಅವರಿಗೆ ಒಳ್ಳೆ ಹೆಸರೇ ತಂದು ಕೊಟ್ಟಿತ್ತು. ಆದರೆ ಅದು ಬೇಗನೆ ಧಾರಾವಾಹಿ ಅರ್ಧದಲ್ಲಿ ನಿಲ್ಲಿಸಿಬಿಟ್ಟರು. ನಂತರ ನಟನೆಗೆ ಚಿಕ್ಕ ಬ್ರೇಕ್ ಕೊಟ್ಟು ಈಗ ಗೌರಿ ಶಂಕರದಲ್ಲಿ ನಟಿಸುತ್ತಿದ್ದಾರೆ. ಇದು ಅವರಿಗೆ ಬಿಗ್ ಹಿಟ್ಟೇ ಕೊಟ್ಟಿದೆ. ಯಾವ ಧಾರಾವಾಹಿ ಕೂಡ ಈ ರೀತಿಯಲ್ಲಿ ಅವರಿಗೆ ಹಿಟ್ ಕೊಟ್ಟಿರಲಿಲ್ಲ, ಹೆಸರು ತಂದಿರಲಿಲ್ಲ. ಆದರೆ ಗೌರಿ ಶಂಕರ ಧಾರಾವಾಹಿ ಮಾತ್ರ ಅವರಿಗೆ ಒಳ್ಳೆ ಹೆಸರೇ ತಂದು ಕೊಟ್ಟಿದೆ. ಧಾರಾವಾಹಿಯಲ್ಲಿ ಅವರು ಸಾಧು ಸೊಸೆ ಆಗಿ ಗಯ್ಯಾಳಿ ಅತ್ತೆ ಜೊತೆ ಒರಟಾಗಿ ನಡೆದುಕೊಳ್ಳುವ ಮನೆಯವರ ಜೊತೆ ಹೇಗೆ ನಿಭಾಯಿಸುತ್ತಾರೆ ಎಂಬುದೇ ನೋಡಬೇಕಾಗಿದೆ. ದಿವ್ಯಾ ಅವರು 2019ರಲ್ಲಿ ಲೈಟ್ ಆಗಿ ಲವ್ ಆಗಿದೆ ಎಂಬ ಸಿನಿಮಾದಲ್ಲಿ ನಟಿಯಾಗಿ ಕೂಡ ತೆರೆ ಮೇಲೆ ಬಂದರು. ಆದರೆ ಅದು ಯಾಕೋ ಅವರ ಕೈ ಹಿಡಿಯಲಿಲ್ಲ. ನಂತರ ಮತ್ತೆ ಸೀರಿಯಲ್ಗೆ ಬಂದಿದ್ದಾರೆ. ಅವರಿಗೆ ನಟನೆ ಬಗ್ಗೆ ಎಷ್ಟು ಆಸಕ್ತಿ ಇದೆಯೋ ಅಷ್ಟೇ ಡ್ಯಾನ್ಸ್ ಸಿಂಗಿಂಗಲ್ಲಿ ಕೂಡ ನಂಬರ್ 1. ಹೌದು, ಅವರು ಡ್ಯಾನ್ಸ್ ಶೋ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವರು ಮೂಲತಃ ಬೀದರ್ ಅವರು. ಈಗ ಸದ್ಯಕ್ಕೆ ಬೆಂಗಳೂರಲ್ಲೇ ವಾಸವಾಗಿದ್ದಾರೆ. ಅವರಿಗೆ ಒಬ್ಬ ತಂಗಿ ಕೂಡ ಇದ್ದಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಅವರ ಜೊತೆ ಇರುವ ಫೋಟೋಸ್ ಕೂಡ ಹಂಚಿಕೊಂಡಿದ್ದಾರೆ. ಅಪ್ಪ, ಅಮ್ಮ, ತಂಗಿ ಇದೇ ನನ್ನ ಪುಟ್ಟ ಪ್ರಪಂಚ. ಇಲ್ಲಿ ಸಿಗೋ ನೆಮ್ಮದಿ ಬೇರೆ ಎಲ್ಲೂ ಕೂಡ ಸಿಗಲ್ಲ ಎಂದು ಹೇಳಿದ್ದಾರೆ. ಸದ್ಯಕ್ಕೆ ಅವರು ಸಿಂಗಲ್. ಹೌದು, ಅವರಿಗೆ ಸದ್ಯಕ್ಕೆ ಸಿಂಗಲ್ ಆಗೇ ಇದ್ದಾರೆ. ಹಾಗೆ ಅವರ ಬಗ್ಗೆ ಯಾವುದೇ ರೀತಿ ಗಾಸಿಪ್, ಲವ್ ಗಾಸಿಪ್ ಎಲ್ಲೂ ಕೂಡ ಕೇಳಿ ಬಂದಿಲ್ಲ ಇಲ್ಲಿಯವರೆಗೂ. ಒಟ್ಟಾರೆ ಆಗಿ ದಿವ್ಯಾ ಅವರು ಒಳ್ಳೆ ನಟಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಗೌರಿ ಶಂಕರದಲ್ಲಿ. ಗೌರಿ ಆಗಿ ಸದ್ಯಕ್ಕೆ ಎಲ್ಲರ ಮನೆ ಮಾತಾಗಿದ್ದಾರೆ. ನಿಮಗೆ ದಿವ್ಯಾ ಅವರು ಇಷ್ಟ ಆಗಿದ್ದಲ್ಲಿ ಗೌರಿ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.